ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋ ಒಂದು ಭಾವನೆಯಿಂದ ಹೆಣ್ಮಕ್ಳಿಗೆ ಉಪಯೋಗ ಆಗುವಂತಹ ಕಿಚನ್ ಟಿಪ್ಸು ಒಂದು ಸಣ್ಣ ಮಾಹಿತಿ ಕೊಡೋಣ ಅಂದ್ಬಿಟ್ಟು. ಏನಿಲ್ಲ ಸ್ನೇಹಿತರೆ, ಇದನ್ನು ನಾನು ತಗೊಂಡು ತುಂಬ ವರ್ಷಗಳೇ ಆಗೋಗಿದೆ. ನನಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಏನಂದರೆ, ಒಂದೇ ಕಡೆ ನಾನು ಒಂದು 12 ಸಾಮಾನು ಒಂದೇ ಕಡೆ ಇಟ್ಕೊಳ್ಬಹುದು. ಏನು ಇವಾಗ ಪುಡಿಗಳೆಲ್ಲ ಅಲ್ಲಿ ಚೆಲ್ಲೋದು ಇಲ್ಲಿ ಚೆಲ್ಲೋದು, ಇದಕ್ಕೆ 12 ಡಬ್ಬ ಅಂದರೆ ಎಷ್ಟೊಂದು ಜಾಗ ಹಿಡಿಯುತ್ತೆ. ಹಾಗಾಗಿ ಈ ರೀತಿ ನಾನು ತೊಗೊಂಡಿದ್ದೆ. ನಂಗೆ ತುಂಬ ಅನುಕೂಲ ಆಯಿತು. ಸರಿ, ನಮ್ಮ ಸ್ನೇಹಿತರಿಗೆ ತಿಳಿಸೋಣ ಅಂದ್ಬಿಟ್ಟು ಇವಾಗೆಲ್ಲ ತೊಳೆದು ಇದನ್ನು ಕ್ಲೀನಾಗಿ ಜೋಡಿಸ್ತಾ ಇದ್ದೀನಿ. ಹಾಗೆ ನೋಡಿ, ಇದನ್ನು ಹೇಗೆ ಬೇಕಾದರೂ ತೊಳಿಬೋದು, ಎಲ್ಲೂ ಹಾಳಾಗಲ್ಲ, ಮುಚ್ಚಳ ಹಾಳಾಗಲ್ಲ, ಏನೂ ಇಲ್ಲ. ನಾನು ಆವಾಗವಾಗ ತೊಳೆದು ಅದನ್ನು ಕ್ಲೀನಾಗಿ ಪುಡಿಗಳನ್ನೆಲ್ಲ ಹಾಕಿ, ಪುಡಿ ಇರುತ್ತಲ್ಲ, ಪುಡಿದು ಪರಿಮಳ ಹೋಗೋದೇ ಇಲ್ಲ, ಸ್ಮೆಲ್ಲು ವಾಸನೆ ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಆವಾಗವಾಗ ತೊಳಿಬಹುದು, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ಎಲ್ಲ ಪುಡಿಗಳನ್ನ ನಾವು ಒಂದೇ ಕಡೆನೇ ಹಾಕಿ ಇಟ್ಬಿಟ್ರೆ ನಮಗೆ ಕೈಗೆ ಒಂದೇ ಸಲಿನೇ ಸಿಗುತ್ತೆ. ಅಯ್ಯೋ ಅಲ್ಲ ಆ ಡಬ್ಬ ಈ ಡಬ್ಬ ಹುಡುಕ್ಬೇಕನ್ನೋದು ಏನೂ ಇಲ್ಲ. ಇದನ್ನು ನೇಮ್ ಬರೆದ್ಬಿಟ್ಟು ಬೇಕಾದರೆ ನಾವು ಇಟ್ಕೊಂಡ್ರೆ ಈ ಕ್ರಾಸ್ ಮಾಡಿ ನೋಡಿ ಹೇಗೆ ಬೇಕಾದರೂ ಸುತ್ತುತ್ತದು. ಹಾಗೆ ನಾವು ಯಾವ್ದು ಬೇಕೋ ಅದನ್ನು ತೊಗೊಳ್ಬಹುದು. ಇದೇ ಪುಡಿ ಬೇಕು ಅದೇ ಪುಡಿ ಬೇಕು ಅಂತೆಲ್ಲ ಡಬ್ಬ ತೆಗೆಯೋ ಬದಲು ಹೀಗೆ ಯಾವುದೋ ನೇಮ್ ಬರೆದಿರ್ತೀವಿ ಹೆಸರನ್ನು, ಆ ಡಬ್ಬನ ತೊಗೊಂಡು ನಾವು ಅಡುಗೆಗೆ ಬಳಸ್ಬೋದು. ನೋಡಿ ಹೇಗೆ ಇಷ್ಟರಲ್ಲೇ ತಿರುಗುತ್ತೆ, ತುಂಬ ಜಾಗ ಬೇಕು ಅನ್ನೋ ಹಾಗೆ ಇಲ್ಲ ಸ್ನೇಹಿತರೆ. ಇದು ತುಂಬ ವರ್ಷ ಆಯಿತು ನಾನು ತೊಗೊಂಡು. ಇದು ಹೇಗೆ ಬೇಕಾದರೂ ತೊಳೆದಿದ್ದೀನಿ ನೋಡಿ, ಎಲ್ಲೋ ಯಾವುದೋ ಹೂವಿನ ಪ್ರಿಂಟ್ ಆಗಲಿ ಏನೂ ಹೋಗಿಲ್ಲ. ಎಷ್ಟೋ ಬಾರಿ ತೊಳೆದಿದ್ದೀನಿ, ಎಷ್ಟು ಚೆನ್ನಾಗಿ ಉಪಯೋಗಕ್ಕೆ ಬಂದಿದೆ. ಈ ಮುಚ್ಚಳಗಳು ನೋಡಿರಿ, ಎಲ್ಲೂ ಏನೂ ಹಾಳಾಗಿಲ್ಲ ಸ್ನೇಹಿತರೆ. ಇದರಲ್ಲಿ 3 ಥರ ಹೋಲ್ಸ್ ಇರುತ್ತೆ ನೋಡಿ. ಇದು ಸಣ್ಣದು, ನೀವು ಸ್ವಲ್ಪ ಮಟ್ಟಿಗೆ ಪುಡಿ, ಇದೆಲ್ಲ ಗರಂ ಮಸಾಲ, ಈ ಚಾಟ್ ಮಸಾಲ ಎಲ್ಲ ನಾವು ಸ್ವಲ್ಪನೇ ಹಾಕೋದಲ್ವಾ. ನೋಡಿ, ಅದು ಸಣ್ಣದು ತೂತಿದೆ, ಇದೊಂದು ಸ್ವಲ್ಪ ದೊಡ್ಡದಿದೆ. ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಪೌಡ್ರ್ ಥರನೇ ಹಾಕಬೇಕಂದ್ರೆ ಇನ್ನೂ ದೊಡ್ಡದಾಗಿದೆ ನೋಡಿ. ಇವೆಲ್ಲ ಸ್ವಲ್ಪ ಪಿಂಚ್ ಲೆಕ್ಕದಲ್ಲೇ ಹಾಕೋದು ನಾವು, ಏನು ಹೆಚ್ಚಿಗೆ ಹಾಕಲ್ಲ. ಈ ರೀತಿ ನಾವು ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ. ದಿಢೀರನ್ನೇ ಅಡುಗೆ ಮಾಡಿ ಬೆಂಗಳೂರು ತುಂಬ ಬ್ಯುಸಿಯಾಗಿದ್ದೀವಿ ನಾವು. ಹಾಗಾಗಿ ಬೇಗನೆ ತಿಂಡಿ ಅಡುಗೆ ಮಾಡಬೇಕು ಅನ್ನೋದಿದ್ದರೆ ಈ ರೀತಿ ಇಟ್ಕೊಂಡ್ರೆ ಬಾಕ್ಸ್ ಉಪಯೋಗಕ್ಕೆ ಬರುತ್ತೆ. ಇದು ನನಗೆ ಅನುಕೂಲ ಆಗಿದೆ, ಅದಕ್ಕೆ ನಮ್ಮ ಸ್ನೇಹಿತರಿಗೆ ತಿಳಿಸೋಣ. ಇದು ತುಂಬ ಅನುಕೂಲ ಆದಂಥದ್ದು, ಎಲ್ಲರಿಗೂ ಉಪಯೋಗ ಆಗುತ್ತಲ್ಲವ ಅಂದ್ಬಿಟ್ಟು ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಿದೆ ಕೋಮಲಾಸೌಜನ್ಯ ಯೂಟ್ಯೂಬ್ ಚಾನಲ್ ಹೆಚ್ಚೆಚ್ಚು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸಿ ಸ್ನೇಹಿತರೆ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಎಷ್ಟು ತೊಳೆದ್ರೂ ಏನೂ ಹಾಳಾಗಿಲ್ಲ, ಏನೂ ಇಲ್ಲ. ನನಗಂತೂ ತುಂಬ ಖುಷಿ ಆಯಿತು ನೋಡಿ. ಇಷ್ಟೇ ಜಾಗ ಸಾಕು, ನಮ್ಗೆ ಯಾವ್ದು ಬೇಕೋ ಹಾಗೆ ಕ್ರಾಸ್ ಮಾಡಿಕೊಂಡು ನಾವು ತೊಗೊಳ್ಬಹುದು. ಇದೆ ಯಾವ ಪದಾರ್ಥ ಅಂತ ಇವಾಗ ನಮ್ಗೆ ಹುಷಾರಿಲ್ಲ ಅಂದರೂ ಮನೇಲಿ ಯಾರು ಬೇಕಾದರೂ ಮಾಡಿ ಕೊಡಬಹುದು. ಅನುಕೂಲವಾಗಿದೆ, ನೀವು ತೊಗೊಳ್ಳಿ ಸ್ನೇಹಿತರೆ. ಹೋಗಿ ಬರಲ್ಲ. ನಮಸ್ಕಾರ.